ಕಾಲೇಜ್ಗಳಲ್ಲಿ ಈಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಸಿಗುತ್ತಾ, ಸರ್ಕಾರ ಸಮ್ಮತಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ ಅಬ್ದುಲ್ ರಜಾಕ್ ಏನೆಲ್ಲ ಹೇಳ್ತಾ ಇದ್ರು ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಪರವಾಗಿ ಇದೆ, ಅವರು ಬೆಂಬಲಿಸಿದ್ದಾರೆ ಅಂತಾನೆ ಮುಸ್ಲಿಂ ಸಮುದಾಯ ಅವರಿಗೆ ಮತ ಹಾಕಿದ್ದು. ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಮುಂದೆ ಏನಾಗಬಹುದು, ಇದಕ್ಕೆ ಬಿಜೆಪಿ ಈಗ ಕೆಂಡ ಕಾರ್ತಾ ಇದೆ. ಅಬ್ದುಲ್ ರಜಾಕ್ ಮನವಿಗೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಹಿಜಾಬ್ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು. ವಿದ್ಯಾರ್ಥಿಗಳ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಾರದು ಸರ್ಕಾರ. ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಬಿಜೆಪಿ ಎಂಎಲ್ಸಿಗಳಾಗಿರುವಂತಹ ಕೇಶವ್ ಪ್ರಸಾದ್, ಹಾಗೇನೆ ವಿಪಕ್ಷ ನಾಯಕ ಪ್ರತಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಇದೆ ನಮಗೆ ಹಿಜಾಬ್ ವಾಪಸ್ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತಂದ್ರೆ ಮಾಡಕ್ ಬರೋದಿಲ್ಲ. ನೀವು ಮಾಡಿದ ತಕ್ಷಣನೇ ಏನಾಯ್ತು, ಲಾಸ್ಟ್ ಟೈಮ್ ಮಾಡಿದ್ರಿ ಹಿಜಾಬ್ ಹಾಕೊಂಡು ಕೆಲವರು ಬಂದಿದ್ದಕ್ಕೆ ಏನಾಯ್ತು, ಕೇಸರಿ ಟವಲ್ಗಳನ್ನು ಹಾಕೊಂಡು ಕೆಲವರು ಬಂದರು ಶಾಲ್ಗಳನ್ನು ಹಾಕೊಂಡು. ತಡೀಲಿಕ್ಕೆ ನಿಮ್ಗಾಗತ್ತಾ? ಅದಾಗೋದಿಲ್ಲ. ಯಾಕಂದ್ರೆ ನೀವು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇಂಥ ಅಚಾತುರ್ಯಗಳಿಗೆ ಸರ್ಕಾರ ಮಣೆ ಹಾಕಬಾರ್ದು. ಇದರ ವಿರುದ್ಧವಾಗಿ ನಾನು ಇಂಥ ಹಿನ್ನೆಲೆಯಿಂದ ಬಂದಿದ್ದೀನಿ ಅಂತ ಹೇಳಿ ನನ್ನ ವಸ್ತ್ರ ತೋರಿಸುವಂಥದ್ದಕ್ಕೆ ಮುಂದಡಿ ಇಟ್ಟರೆ ಬೆಳೆಯುವಂಥ ಹಂತದಲ್ಲೇ ವಿಷವನ್ನು ತುಂಬಿದಂತಾಗತ್ತೆ. ಹಾಗಾಗಿ ಬೆಳೆಯುವಂಥ ಪೈರುಗಳನ್ನು ಮೊಳಕೆನಲ್ಲೇ ಸರಿಯಾದಂಥ ರೀತಿಯಲ್ಲಿ ಬೆಳೆಸುವಂಥ ಜವಾಬ್ದಾರಿ ಸರ್ಕಾರಕ್ಕೂ ಇದೆ, ಶಿಕ್ಷಣ ಇಲಾಖೆಗೂ ಇದೆ. ಈಗಾಗಲೇ ಹಿಂದೆ ಬಿಜೆಪಿ ಸರ್ಕಾರ ಇದರ ವಿರುದ್ಧ ನಿರ್ಣಯವನ್ನು ತಗೊಂಡಿದ್ದಾಗಿದೆ. ಇದು ಮ್ಯಾಟ್ರು ಸುಪ್ರೀಂ ಕೋರ್ಟಲ್ಲಿದೆ. ಅಲ್ಲೂ ಕೂಡ ವಿಷಯವನ್ನು ಕುಲಂಕುಷವಾಗಿ ನೋಡ್ತಾ ಇದ್ದಾರೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬೆಳೆಯುವಂಥ ಹಂತದಲ್ಲಿ ಯೂನಿಫಾರ್ಮ್ ಬಿಟ್ಟು ಬೇರೆದನ್ನು ಧರಿಸಬಾರ್ದು ಅಂತೇಳಿ. ಹಿಜಾಬನ್ನು ಧರಿಸುವಂಥದ್ದಕ್ಕೆ ಧರ್ಮದಲ್ಲೂ ಕೂಡ ಆಧಾರವಿಲ್ಲ ಅಂಥೇಳಿ ಕೋರ್ಟು ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇದು ಮನವಿ ಯಾರಿಂದಾದರೂ ಬಂದಿರಲಿ, ಅದನ್ನ ಸರ್ಕಾರ ತಿರಸ್ಕರಿಸಬೇಕು. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಮನವಿ ಮಾಡ್ತೀನಿ. ಇದಕ್ಕೆ ಸಿದ್ದರಾಮಯ್ಯ ಅವರಿಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಾ ಇದೆ. ಮುಸ್ಲಿಂ ಸಮುದಾಯದಿಂದ ಈಗ ಮತ್ತೊಂದು ಬೇಡಿಕೆ ಬಂದಿದೆ. ಆ ಬೇಡಿಕೆಯನ್ನ ಈಡೇರಿಸಬೇಕಾ ಬೇಡವಾ? ಒಂದ್ ರೀತಿ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹಾಗಿದ್ರೆ ಮತ್ತೊಂದು ಬೇಡಿಕೆ ಯಾವುದದು? ಈ ಬಗ್ಗೆ ಸರ್ಕಾರ ಏನ್ ಹೇಳ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಜ್ವಾಲೆ. ಪಿಯುಸಿ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ. ಎಸ್, 2022ರಲ್ಲಿ ರಾಜ್ಯದಲ್ಲಿ ಭುಗಿಲೆದ್ದಿದ್ದ ಹಿಜಾಬ್ ಜ್ವಾಲೆ ಮತ್ತೆ ಧಗಧಗಿಸೋ ಲಕ್ಷಣಗಳು ಕಾಣ್ತಿವೆ. ಬಿಜೆಪಿ ಸರ್ಕಾರದಲ್ಲಿ ಆರಂಭವಾಗಿದ್ದ ಹಿಜಾಬ್ ಗದ್ದಲ ಕಾಂಗ್ರೆಸ್ ಸರ್ಕಾರದಲ್ಲೂ ಕೊನೆಗಾಣೋ ಲಕ್ಷಣ ಕಾಣ್ತಿಲ್ಲ. ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ. ಈ ಬಾರಿ ಹಿಜಾಬ್ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಮುಸ್ಲಿಂ ಮುಖಂಡರು ಹಿಜಾಬ್ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ 3 ದಿನಗಳಲ್ಲಿ ಸ್ಪಷ್ಟಪಡಿಸಬೇಕು. ಇಲ್ಲದಿದ್ರೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡದಿದ್ರೆ ಉಗ್ರ ಹೋರಾಟ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಾರ್ನಿಂಗ್. ಕಾಂಗ್ರೆಸ್ ಹಿಜಾಬ್ ಪರವಾಗಿಯೇ ಇದೆ. ಇದೇ ಕಾರಣಕ್ಕೆ ನಾವು ಆ ಪಕ್ಷಕ್ಕೆ ಮತ ಹಾಕಿದ್ದೇವೆ. ಆದ್ರಿಂದ ಹಿಜಾಬ್ಗೆ ಪರ್ಮಿಷನ್ ಕೊಡಬೇಕು ಅಂತ ಮುಖಂಡ ಅಬ್ದುಲ್ ರಜಾಕ್ ಕಿಡಿಕಾರಿದ್ದಾರೆ. ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನ ಹಾಕ್ಕೋತಾರೆ. ಈ ಸಂದರ್ಭದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಇವರ ಪರೀಕ್ಷೆ ಬರೋದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಇವತ್ತು ನಾವು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಈ ದಿನದ ಸರ್ಕಾರ ಅದರ ಮೇಲೆ ಒಂದು ಆದೇಶವನ್ನ ಹೊರಡಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿ ನಮ್ಮ ಸರ್ಕಾರ ಈ ನಿಲುವು ತಗೊಂಡಿದೆ ಅಂತ ಹೇಳ್ಬಿಟ್ಟು ಹಿಜಾಬ್ಗೆ ಅವಕಾಶ ಮಾಡಿ ಕೊಡಲೇಬೇಕು. ಈಗ ಒಂದು ನಿಮಿಷ, ಈಗ ನೀವು ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರು ತಗೊಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು, ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನ್ ಅರ್ಥ? ಅಂದ್ರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ? ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು.
ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು. ಹಿಜಾಬ್ ಪರ ಒಂದು ಆದೇಶವನ್ನ ಹೊರಡಿಸಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈ ಆದೇಶವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಶನ್ ಮಿನಿಸ್ಟರ್ನ ರಾಜೀನಾಮೆ ಕೇಳಕ್ಕೂ ಹಿಂದೆ ಪಡೆಯಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ವಿವಾದ ಇರುವ ಹಿಜಾಬ್ ಪ್ರಕರಣದಲ್ಲಿ ಈವರೆಗೆ ಏನೇನಾಯ್ತು ಅನ್ನೋದನ್ನ ನೋಡೋಣ. ರಾಜ್ಯದಲ್ಲಿ ಹಿಜಾಬ್ ಕಿಚ್ಚು. ಉಡುಪಿಯಲ್ಲಿ ಫೆಬ್ರವರಿ 2022ರಲ್ಲಿ ಹಿಜಾಬ್ ಕಿಚ್ಚು ಆರಂಭವಾಗಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ಗೆ ಬ್ಯಾನ್ ಮಾಡಲಾಗಿತ್ತು. ಫೆಬ್ರವರಿ 5ರಂದು ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು. ಸಮವಸ್ತ್ರವನ್ನೇ ಕಡ್ಡಾಯವಾಗಿ ಧರಿಸಬೇಕು ಅಂತ ಆದೇಶವನ್ನ ಕೂಡ ಹೊರಡಿಸಿತ್ತು. ರಾಜ್ಯಾದ್ಯಂತ ಹಿಜಾಬ್ ಪರ ವಿರೋಧ ಪ್ರತಿಭಟನೆಗಳು ಕೂಡ ನಡೆದವು. ಹಿಂದೂ ವಿದ್ಯಾರ್ಥಿಗಳಿಂದ ಕೇಸರಿ ಸ್ಕಾರ್ಫ್ ಧರಿಸಿ ಪ್ರೊಟೆಸ್ಟ್ ಕೂಡ ಮಾಡಲಾಯಿತು. ಮುಸ್ಲಿಂ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಯಿತು. ಫೆಬ್ರವರಿ 10ರಂದು ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಬಂದಿದ್ದು ಯಾವುದೇ ಧಾರ್ಮಿಕ ಉಡುಪು ಧರಿಸದಂತೆ ನಿರ್ಬಂಧ ಹೇರಲಾಯಿತು. ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಪ್ರಕರಣವಿದೆ. ಈ ನಡುವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕರಣದ ವಿಚಾರದಲ್ಲಿ ನಾನೇನು ಹೇಳೋದಕ್ಕೆ ಆಗೋದಿಲ್ಲ, ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಯಾವುದೇ ತರಹದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ನಾನು ಅದಕ್ಕೆ ಆನ್ಸರೇ ಮಾಡೋದಕ್ಕೆ ಹೋಗೋದಿಲ್ಲ. ಹೇಳಿ, ಇವಾಗ ಎಕ್ಸಾಮ್ ಇರೋದ್ರಿಂದ ಅನ್ನೆಸೆಸರಿ ವೈ ವಾಂಟ್ ಟು ರೇಕ್ ಅಪ್ ಕೋರ್ಟ್ ಅಲ್ಲಿ ಇದ್ದಾಗ ನಿಮ್ಗೆ ಕೇಳೋ ಪ್ರಶ್ನೆನೂ ನಾನು ಉತ್ತರ ಕೊಡೋದು. ಕೋರ್ಟ್ ಅಲೌಡ್ ಕೋರ್ಟ್ ಅಲ್ಲಿ ಏನಿದೆ ಅದು ಮಾತ್ರ ಇರ್ತದೆ, ಹೊರತು ಮತ್ತಿನ್ನೇನು ಇರಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹಿಜಾಬ್ ಗದ್ದಲ ಮತ್ತೆ ಸದ್ದು ಮಾಡ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರ ಈ ವಿವಾದವನ್ನ ಹೇಗೆ ಶಮನ ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಲೇಜ್ಗಳಲ್ಲಿ ಈಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಸಿಗುತ್ತಾ, ಸರ್ಕಾರ ಸಮ್ಮತಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ ಅಬ್ದುಲ್ ರಜಾಕ್ ಏನೆಲ್ಲ ಹೇಳ್ತಾ ಇದ್ರು ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಪರವಾಗಿ ಇದೆ, ಅವರು ಬೆಂಬಲಿಸಿದ್ದಾರೆ ಅಂತಾನೆ ಮುಸ್ಲಿಂ ಸಮುದಾಯ ಅವರಿಗೆ ಮತ ಹಾಕಿದ್ದು. ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಮುಂದೆ ಏನಾಗಬಹುದು, ಇದಕ್ಕೆ ಬಿಜೆಪಿ ಈಗ ಕೆಂಡ ಕಾರ್ತಾ ಇದೆ. ಅಬ್ದುಲ್ ರಜಾಕ್ ಮನವಿಗೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಹಿಜಾಬ್ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು. ವಿದ್ಯಾರ್ಥಿಗಳ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಾರದು ಸರ್ಕಾರ. ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಬಿಜೆಪಿ ಎಂಎಲ್ಸಿಗಳಾಗಿರುವಂತಹ ಕೇಶವ್ ಪ್ರಸಾದ್, ಹಾಗೇನೆ ವಿಪಕ್ಷ ನಾಯಕ ಪ್ರತಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಇದೆ ನಮಗ ಹಿಜಾಬ್ ವಾಪಸ್ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತಂದ್ರೆ ಮಾಡಕ್ ಬರೋದಿಲ್ಲ. ನೀವು ಮಾಡಿದ ತಕ್ಷಣನೇ ಏನಾಯ್ತು, ಲಾಸ್ಟ್ ಟೈಮ್ ಮಾಡಿದ್ರಿ ಹಿಜಾಬ್ ಹಾಕೊಂಡು ಕೆಲವರು ಬಂದಿದ್ದಕ್ಕೆ ಏನಾಯ್ತು, ಕೇಸರಿ ಟವಲ್ಗಳನ್ನು ಹಾಕೊಂಡು ಕೆಲವರು ಬಂದರು ಶಾಲ್ಗಳನ್ನು ಹಾಕೊಂಡು. ತಡೀಲಿಕ್ಕೆ ನಿಮ್ಗಾಗತ್ತಾ? ಅದಾಗೋದಿಲ್ಲ. ಯಾಕಂದ್ರೆ ನೀವು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇಂಥ ಅಚಾತುರ್ಯಗಳಿಗೆ ಸರ್ಕಾರ ಮಣೆ ಹಾಕಬಾರ್ದು. ಇದರ ವಿರುದ್ಧವಾಗಿ ನಾನು ಇಂಥ ಹಿನ್ನೆಲೆಯಿಂದ ಬಂದಿದ್ದೀನಿ ಅಂತ ಹೇಳಿ ನನ್ನ ವಸ್ತ್ರ ತೋರಿಸುವಂಥದ್ದಕ್ಕೆ ಮುಂದಡಿ ಇಟ್ಟರೆ ಬೆಳೆಯುವಂಥ ಹಂತದಲ್ಲೇ ವಿಷವನ್ನು ತುಂಬಿದಂತಾಗತ್ತೆ. ಹಾಗಾಗಿ ಬೆಳೆಯುವಂಥ ಪೈರುಗಳನ್ನು ಮೊಳಕೆನಲ್ಲೇ ಸರಿಯಾದಂಥ ರೀತಿಯಲ್ಲಿ ಬೆಳೆಸುವಂಥ ಜವಾಬ್ದಾರಿ ಸರ್ಕಾರಕ್ಕೂ ಇದೆ, ಶಿಕ್ಷಣ ಇಲಾಖೆಗೂ ಇದೆ. ಈಗಾಗಲೇ ಹಿಂದೆ ಬಿಜೆಪಿ ಸರ್ಕಾರ ಇದರ ವಿರುದ್ಧ ನಿರ್ಣಯವನ್ನು ತಗೊಂಡಿದ್ದಾಗಿದೆ. ಇದು ಮ್ಯಾಟ್ರು ಸುಪ್ರೀಂ ಕೋರ್ಟಲ್ಲಿದೆ. ಅಲ್ಲೂ ಕೂಡ ವಿಷಯವನ್ನು ಕುಲಂಕುಷವಾಗಿ ನೋಡ್ತಾ ಇದ್ದಾರೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬೆಳೆಯುವಂಥ ಹಂತದಲ್ಲಿ ಯೂನಿಫಾರ್ಮ್ ಬಿಟ್ಟು ಬೇರೆದನ್ನು ಧರಿಸಬಾರ್ದು ಅಂತೇಳಿ. ಹಿಜಾಬನ್ನು ಧರಿಸುವಂಥದ್ದಕ್ಕೆ ಧರ್ಮದಲ್ಲೂ ಕೂಡ ಆಧಾರವಿಲ್ಲ ಅಂಥೇಳಿ ಕೋರ್ಟು ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇದು ಮನವಿ ಯಾರಿಂದಾದರೂ ಬಂದಿರಲಿ, ಅದನ್ನ ಸರ್ಕಾರ ತಿರಸ್ಕರಿಸಬೇಕು. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಮನವಿ ಮಾಡ್ತೀನಿ. ಇದಕ್ಕೆ